ಮತ್ತಷ್ಟು ಚುರುಕುಗೊಳಿಸಿರುವಂತಹ ಪೊಲೀಸರು ಈಗಾಗಲೇ ಎಲ್ಲ ಹಂತದಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತನಿಖೆಯ ವಿಚಾರವಾಗಿ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ತನಿಖಾ ತಂಡ ಈಗ ಎಲ್ಲ ಆಯಾಮದಲ್ಲಿಯೂ ಕೂಡ ಎಲ್ಲ ರೀತಿಯಲ್ಲಿಯೂ ಕೂಡ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ. ಇಲ್ಲಿವರೆಗೂ 200 ಸಾಕ್ಷ್ಯ ಸಂಗ್ರಹ ಮಾಡಿರುವಂತಹ ಪೊಲೀಸರು ಈಗ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡ್ತಾ ಇದ್ದಾರೆ. ಅದರಲ್ಲೂ 3 ವಿಧದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಈ ತನಿಖಾ ತಂಡ ಈಗ 3 ವಿಧದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡುತ್ತೆ ಅಂತಂದ್ರೆ ಅದು ಹೇಗೆ, ಯಾವ ರೀತಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. CDR, IPDR ಹಾಗೇನೆ CAP ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಆರೋಪಿಗಳು ಯಾರಿಗೆ ಕರೆ ಮಾಡಿದ್ರು, ಎಷ್ಟೊತ್ತು ಮಾತಾಡಿದ್ರು, ಎಷ್ಟು ಸಮಯ ಆ ಡಿವೈಸಲ್ಲಿ ಅಂದರೆ ಆ ಮೊಬೈಲಲ್ಲಿ ಇಂಟರ್ನೆಟ್ಟನ್ನು ಯೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಈಗ ತನಿಖಾ ತಂಡ ಮುಂದಾಗ್ತಾ ಇದೆ. CDR ಅಂತಂದರೆ ಕಾಲ್ ಡಿಟೇಲ್ ರೆಕಾರ್ಡ್, IPDR ಅಂತಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಡಿಟೇಲ್ ರೆಕಾರ್ಡ್, ಹಾಗೆಯೇ CAP ಅಂತಂದರೆ ಸೆಂಟ್ರಲೈಸ್ಡ್ ಆಕ್ಸೆಸ್ ಪೋರ್ಟಲ್. ಸೊ ಇವೆಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಯಾರಿಗೆ ಎಷ್ಟು ಸಮಯ ಕರೆ ಮಾಡಿದ್ರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಕರೆ ಮಾಡಿದ್ರು, ಎಷ್ಟು ಹೊತ್ತು ಮಾತಾಡಿದ್ರು, ಆಯಾ ಮೊಬೈಲ್ಗಳಲ್ಲಿ ಎಷ್ಟೊತ್ತು ಇಂಟರ್ನೆಟ್ಟನ್ನು ಯೂಸ್ ಮಾಡಿದ್ರು, ಯಾವ ವಿಚಾರಕ್ಕಾಗಿ ಯೂಸ್ ಮಾಡಿದ್ರು, ಹೀಗೆ ಪ್ರತಿಯೊಂದನ್ನು ಮಾಹಿತಿ ಸಂಗ್ರಹಿಸುವ ಕೆಲಸ ಈಗ ತನಿಖಾ ತಂಡದಿಂದ ಆಗ್ತಾ ಇದೆ. ಸೊ ಸದ್ಯಕ್ಕಿನ ಇಷ್ಟೆಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಕಾನೂನು ಕುಣಿಕೆ ಈ ಎಲ್ಲ ಆರೋಪಿಗಳಿಗೆ ಮತ್ತಷ್ಟು ಬಿಗಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. 17 ದಿನ ಆಯಿತು ದರ್ಶನ್ನ ಪರಪ್ಪನ ಅಗ್ರಹಾರ ಸೇರಿ, ಮತ್ತೊಂದು ಕಡೆ 1 ತಿಂಗಳ ಅವಧಿಯಲ್ಲಿ ಹೆಚ್ಚು ತನಿಖೆಯನ್ನು ಪೊಲೀಸರು ಈಗಾಗಲೇ ನಡೆಸಿದ್ದಾರೆ, ಅಗತ್ಯ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ತನಿಖೆಯ ವಿಚಾರವಾಗಿ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಕೆಲಸ ಒಂದು ಕಡೆ ತನಿಖಾ ತಂಡದಿಂದ ನಿರಂತರವಾಗಿ ಆಗ್ತಾ ಇದೆ. ಈಗ ಮತ್ತೆ ಮುಂದುವರೆದ ಭಾಗವಾಗಿ 3 ವಿಧಗಳಲ್ಲಿ ಸಾಕ್ಷ್ಯ ಸಂಗ್ರಹ, ಇದು ಎಷ್ಟರ ಮಟ್ಟಿಗೆ ಕೇಸ್ಗೆ ಪುಷ್ಟಿಯನ್ನು ಕೊಡುತ್ತೆ, ಈ ಕಡೆ ಆರೋಪಿಗಳಿಗೆ ಕಾನೂನು ಕುಣಿಕೆ ಬಿಗಿ ಆಗುತ್ತೆ ಅಂತ? ಶ್ರೀಪಾದ್, ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ CDR ಅನ್ನು ಬಳಸಿಕೊಂಡು ಏನು ತನಿಖಾಧಿಕಾರಿಗಳು ಪೊಲೀಸರು ಚಾರ್ಜ್ ಶೀಟನ್ನು ರೆಡಿ ಮಾಡುವಂಥ ಉದಾಹರಣೆಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಟೆಕ್ನಿಕಲ್ ಅನಾಲಿಸಿಸನ್ನು ಟೆಕ್ನಿಕಲ್ ವಿಭಾಗದಲ್ಲಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಒಂದು IDPR ಮತ್ತು CAP ಅಂತೇಳಿ ಏನು ಸೆಂಟ್ರಲ್ ಆಕ್ಸಿಸ್ ಪೋರ್ಟಲ್ ಇದೆ, ಇದನ್ನು NCRB ರಾಷ್ಟ್ರೀಯ ಸಂಸ್ಥೆ ಆಗಿರ್ತಕ್ಕಂಥ NCRB ನಿರ್ವಹಣೆ ಮಾಡ್ತಕ್ಕಂಥದ್ದು. ಏನು ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಬಳಸುವಂಥ ಮೊಬೈಲ್ಗೆ ಸಂಬಂಧಿಸಿದಂತೆ ಅವರ ಒಂದು CDR ಲಿಸ್ಟ್ ಇರ್ಬೋದು ಅಥವಾ IDPR ಅಂದರೆ ಅವರ ಮೊಬೈಲನ್ನು ಬಳಸಿ ಯಾವೆಲ್ಲ ಒಂದು ಜಾಲತಾಣಗಳಿಗೆ ಭೇಟಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಸೊ ಹಾಗಾದ್ರೆ ಪೊಲೀಸರಿಗೆ ಇದುವರೆಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕವು, ವೆರಿ ಇಂಪಾರ್ಟೆಂಟ್, ಏನೆಲ್ಲ ಸಾಕ್ಷ್ಯಗಳನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಬಂದ್ರು, ಬಿಡ್ಲಿಲ್ಲ, ಒಂದೇ ಒಂದು ಸಾಕ್ಷ್ಯವನ್ನು ಬಿಡದಂತೆ ಕಲೆಕ್ಟ್ ಮಾಡ್ಕೊಂಡು ಬಂದ್ರು. ಅದು ರೇಣುಕಾಸ್ವಾಮಿ ಶವ ಸಿಕ್ಕ ಸ್ಥಳದ ಮಹಜರು ಮಾಡಿದ ಸ್ಥಳದಿಂದ ಹಿಡಿದು ಆ ಚಿತ್ರದುರ್ಗಕ್ಕೆ ಹೋಗಿ ಬಂದ್ರು. ಆ ಏನೆಲ್ಲ ಸಾಕ್ಷ್ಯಗಳು, ಹಲ್ಲೆ ಮಾಡೋದಕ್ಕೆ ಬಳಸಿದಂತಹ ಮರದ ಪೀಸ್, ಆ ಗೋಡೌನ್ನಲ್ಲಿ ಇದ್ದಂಥದ್ದು, ಆಮೇಲೆ ಬೇರೆ ಇತರೆ ವಸ್ತುಗಳು ಹಲ್ಲೆ ಮಾಡೋದಕ್ಕೆ ಬಳಸಿದ್ದಂಥದ್ದು, ಅದು ಈಗಾಗಲೇ ಹೇಳಿದಾಗೆ ದರ್ಶನ್ ಅವರ ಬೆಲ್ಟ್ ಇರಬಹುದು ಅಥವಾ ಬೇರೆ ವಸ್ತುಗಳು, ಹಗ್ಗ, ಆತನನ್ನ ಕಟ್ಟಿ ಹಾಕೋದಕ್ಕೆ ಬಳಸಿದಂತಹ ಹಗ್ಗ, ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕಟ್ಟಿ ಹಾಕೋದಕ್ಕೆ ಬಳಸಿದಂತಹ ಹಗ್ಗ, ಈ ಥರದ ಅನೇಕ ವಸ್ತುಗಳನ್ನ ಸಂಗ್ರಹ ಮಾಡಿದ್ರು. ಕಬ್ಬಿಣದ ವಸ್ತುಗಳು ನೋಡಿ, ರಾಡ್ ಗೀಡ್ ಎಲ್ಲ ತಗೊಂಡು ಬಡ್ದು ಹಾಕಿದ್ದಾರೆ. ಸೊ ಅಂಥ ಕಬ್ಬಿಣದ ವಸ್ತುಗಳು, ಕೈಗೆ ಸಿಕ್ಕಿದ್ ತಗೊಂಡು ಬಡ್ದಿದ್ದಾರೆ ಅಂಥ ಕಬ್ಬಿಣದ ವಸ್ತುಗಳು, ಏನನ್ನೆಲ್ಲ ಪೊಲೀಸರು ಕಲೆಕ್ಟ್ ಮಾಡಿದ್ರು ಸಾಕ್ಷ್ಯವಾಗಿ. ಆ ಶೆಡ್ಗೆ ಬಂದ್ರಲ್ಲ, ಶೆಡ್ಡಲ್ಲಿ ಆರೋಪಿಗಳು ಶೆಡ್ಗೆ ಹೋಗುವಂಥ CCTV ದೃಶ್ಯ, ಶೆಡ್ಡಲ್ಲಿ 2 ಕಡೆ CCTV ಇತ್ತು ಅಂತ ಹೇಳಲಾಗಿತ್ತು. ಆ ದೃಶ್ಯಗಳು ಲಭ್ಯ ಆಗಿದೆ. ಸೊ ಆ ದೃಶ್ಯದಲ್ಲಿ ಇನ್ನೂ ಏನೇನಿದೆ ಅನ್ನೋದು ಇನ್ನಷ್ಟೇ FSL ರಿಪೋರ್ಟ್ ಎಲ್ಲ ಬರಬೇಕಾಗಿದೆ. ಆದರೆ ಆರೋಪಿಗಳು ಶೆಡ್ ಒಳಗಡೆ ಹೋಗುವಂಥ CCTV ದೃಶ್ಯವೇ ಲಭ್ಯವಾಗಿದೆ. ಯಾರೆಲ್ಲ ಹೋದ್ರು, ಎಷ್ಟೊತ್ತಿಗೆ ಹೋದ್ರು, ಆ ಎಲ್ಲ ಡೀಟೇಲ್ಸ್ CCTVನಲ್ಲಿ ಸಿಕ್ಬಿಟ್ಟಿದೆ ಆಲ್ರೆಡಿ. ನೆಕ್ಸ್ಟ್ ಪ್ಲೇ ಮಾಡಿ. ಸೊ ಚಿತ್ರದುರ್ಗದಿಂದ
ಕರ್ಕೊಂಡು ಬಂದ ಕಾರು, ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳು ಏನೇನು ಅಂತ ನಾವು ನೋಡ್ತಾ ಇದ್ದೀವಿ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದ ಕಾರು, ಆನಂತರ ಶವವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದ ಕಾರು, ಒಬ್ಬರಿಗೊಬ್ರು ಮಾತನಾಡಿರೋ ಕರೆಗಳ ವಿವರ ಈಗಾಗಲೇ ನಾಗರಾಜ್ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಏನೆಲ್ಲ ಸಾಕ್ಷ್ಯನ ಕಲೆಕ್ಟ್ ಮಾಡಿದ್ದಾರೆ ಕಾಲ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಆ ಕರೆಯ ಎಲ್ಲ ಡೀಟೇಲ್ಗಳು ಲಭ್ಯ ಆಗಿದೆ. ಅನಂತರ ವಾಟರ್ ಬಾಟ್ಲು, ಮದ್ಯದ ಬಾಟ್ಲು, ಅಲ್ಲಿ ಅವರು ಮದ್ಯಪಾನ ಸೇವನೆ ಮಾಡಿದ್ರು ಅಂತ ಹೇಳಲಾಯ್ತು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರುವಾಗ ಕೊಲೆ ಬಳಿಕ ಇನ್ಸ್ಪೆಕ್ಟರ್ ಹತ್ರ ಸಲಹೆ ಬೇರೆ ಕೇಳಿದ್ದಾರೆ. ಅವ್ರು ಬಂದು ಸರೆಂಡರ್ ಆದಂಥ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿರುವಂತಹ ವಿವರಗಳು, ಕಾಲ್ ಡೀಟೇಲ್ಸ್ ಎಲ್ಲ ಥರದ್ದು. ಅನಂತರ ಶವವನ್ನ ಡಿಸ್ಪೋಸ್ ಮಾಡಕ್ಕೆ ಅಂತ ತಗೊಂಡೋದ್ರಲ್ಲ, ಅಲ್ಲಿ ಒಂದಷ್ಟು CCTV ದೃಶ್ಯಗಳು ಸಿಕ್ಕಿದ್ದಾವೆ. ರೇಣುಕಾಸ್ವಾಮಿಯ ಶವವನ್ನ ಬಿಸಾಕೋದಕ್ಕೆ ಅಂತ ಕರ್ಕೊಂಡು ಹೋದಾಗ ಸಿಕ್ಕಿರ್ತಕ್ಕಂಥ ಒಂದಷ್ಟು CCTV ದೃಶ್ಯಗಳು, ಮೇಜರ್ CCTV ದೃಶ್ಯಗಳಿರಬಹುದು, ಅದಕ್ಕೆ ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು. ಇನ್ನೂ ಮೇಜರ್ ಅಂತಂದ್ರೆ FSL ರಿಪೋರ್ಟಲ್ಲಿ ಈಗಾಗಲೇ ನಾವು ಹೇಳಿದಾಗೆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗುತ್ತೆ ಅನ್ನೋಂಥದ್ದು ಬಂದಿದೆ.